ಧನುರಾಶಿಯವರ ಜೀವನದ ಒಂದು ಅತ್ಯಂತ ಆಳವಾದ ಕ್ಷಣವಲ್ಲಿ ಅವರ ಆತ್ಮವೇ ಈ ಮಾತುಗಳನ್ನ ಕೇಳ್ಬೇಕು ಅಂತ ನಿರ್ಧರಿಸಿದ ಹಾಗೆ ಇದು. ನೋಡಿ, ಇದು ಜಾನ್ವರಿ ಮತ್ತೆ ಫೆಬ್ರವರಿ 2026ರ ನಡುವೆ ಬರುವಂತ ಒಂದು ಸಾಧಾರಣ ಸಮಯ ಅಲ್ಲ. ಇದು ಜೀವನದ ದಿಕ್ಕನ್ನೇ ಬದಲಿಸುವಂತಹ ಒಂದು ದೈವಿಕ ತಿರುವು. ಹಾಗಿದ್ರೆ ಇದೊಂದು ವಿಶ್ಲೇಷಣೆಯಲ್ಲಿ ಈ ಪರಿವರ್ತನೆಯ ಪ್ರಯಾಣದಲ್ಲಿ ಬರುವ 5 ಮುಖ್ಯ ಹಂತಗಳನ್ನ ಒಂದೊಂದಾಗಿ ನೋಡೋಣ. ವಿಧಿಯ ಕರೆಯಿಂದ ಶುರುವಾಗಿ ಆಂತರಿಕ ಶಾಂತಿಯನ್ನ ಕಂಡುಕೊಳ್ಳುವವರೆಗಿನ ದಾರಿ ಹೇಗಿರ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ದೈವಿಕ ತಿರುವಿನ ಮಹತ್ವ ಏನು ಅಂತ ಪೂರ್ತಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಧನುರಾಶಿಯವರು ಮೊದಲು ತಮ್ಮ ಇತ್ತೀಚಿನ ಹೋರಾಟದ ಹಾದಿಯನ್ನ ಒಮ್ಮೆ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಈ ಮಾತುಗಳನ್ನ ಕೇಳ್ತಾ ಇದ್ರೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಕಂಪನ ಆದ ಹಾಗೆ ಅನ್ನಿಸ್ತಾ ಇದ್ಯಾ? ಅದೇ ಸಾಕ್ಷಿ. ವಿಧಿಯೇ ನೇರವಾಗಿ ಸಂವಹನ ಮಾಡ್ತಾ ಇದೆ ಅಂತ ಅರ್ಥ. ಇದು ಜೀವನದ ಒಂದು ನಿರ್ಣಾಯಕ ಘಟ್ಟ ಅಂತಾನೂ ಸೂಚನೆ ಕೊಡ್ತಾ ಇದೆ. ಹೌದು, ಮುಖದಲ್ಲಿ ನಗು ಇರ್ಬೋದು, ಆದ್ರೆ ಒಳಗೊಳಗೆ ಒಂದು ವಿಚಿತ್ರವಾದ ಭಾರ, ಒಂದು ಪ್ರಶ್ನೆ ಕಾಡ್ತಾನೇ ಇತ್ತು. ಯಾಕೆ ಹೀಗೆ? ಯಾಕೆ ನನ್ನ ಪ್ರಯತ್ನಗಳಿಗೆ ಪೂರ್ತಿ ಫಲ ಸಿಗ್ತಾ ಇಲ್ಲ ಅಲ್ವಾ? ತುಂಬಾ ನಂಬಿಕೆ ಇಟ್ಟಿದ್ದ ದಾರಿಗಳು ಅರ್ಧದಲ್ಲೇ ಕೈಕೊಟ್ಟು, ಸತ್ಯದ ಪರವಾಗಿ ನಿಂತಾಗ ಒಂಟಿಯಾದ ಅನುಭವಗಳು ಮನಸ್ಸಿಗೆ ತುಂಬನೇ ನೋವು ಕೊಟ್ವು. ಆದ್ರೆ ಒಂದು ವಿಷಯ ನೆನ್ಪಿರ್ಲಿ, ಇದೆಲ್ಲವೂ ಯಾವುದೇ ಕಾರಣ ಇಲ್ಲದೆ ನಡೆದಿಲ್ಲ. ಸರಿ, ಈಗ ಆ ನಿರ್ಣಾಯಕ ಸಮಯದ ಬಗ್ಗೆ ಮಾತಾಡೋಣ. ಜಾನ್ವರಿ ಫೆಬ್ರವರಿ 2026 ಈ ಅವಧಿ ಜೀವನದ ದಿಕ್ಕಿನಲ್ಲಿ ಒಂದು ದೊಡ್ಡ ಮೂಲಭೂತ ಬದಲಾವಣೆಯ ಶುರುವನ್ನ ಸೂಚಿಸುತ್ತೆ. ಜನವರಿ 6, 2026 ಸಂಕಷ್ಟಿ ಚತುರ್ಥಿಯ ದಿನ. ಅಂದು ಜೀವನದಲ್ಲಿ ಒಂದು ಮೌನವಾದ ಆದ್ರೆ ತುಂಬಾನೇ ಮಹತ್ವದ ಬದಲಾವಣೆ ಶುರುವಾಗುತ್ತೆ. ಇದು ಹೊರಗಡೆ ಯಾರಿಗೂ ಕಾಣಿಸೋ ಬದಲಾವಣೆ ಅಲ್ಲ, ಬದಲಿಗೆ ಒಳಗಿರುವ ನಂಬಿಕೆಯನ್ನ ಮತ್ತೆ ಗಟ್ಟಿ ಮಾಡುವಂತಹ ಪ್ರಕ್ರಿಯೆ. ವಿಘ್ನ ನಿವಾರಕ ಗಣಪತಿಯ ಕೃಪೆಯಿಂದ ದಾರಿಗೆ ಅಡ್ಡಲಾಗಿದ್ದ ಎಷ್ಟೋ ಶಕ್ತಿಗಳು ನಿಧಾನವಾಗಿ ಹಿಂದೆ ಸರಿಯೋಕ್ ಶುರು ಮಾಡ್ತವೆ. ಈ ಬದಲಾವಣೆಯ ಹಿಂದೆ ಇರೋ ಶಕ್ತಿಯೇ ತುಂಬಾನೇ ವಿಶೇಷ. ಈ ಪೂರ್ತಿ ಸಮಯವನ್ನ ನಿಯಂತ್ರಿಸೋದು ಶಿವತತ್ವ. ನೋಡಿ, ಶಿವ ತಕ್ಷಣಕ್ಕೆ ಬಂದು ಎಲ್ಲವನ್ನೂ ಸರಿ ಮಾಡಲ್ಲ. ಮೊದಲು ಒಳಗೆ ಇರೋ ಅಸತ್ಯವನ್ನ, ದುರ್ಬಲಗೊಳಿಸೋ ಯೋಚನೆಗಳನ್ನ ತೆಗೆದುಹಾಕ್ತಾನೆ. ಇದರಿಂದ ಮುಂದಿನ ದಾರಿ ತಾನಾಗಿಯೇ ಸ್ಪಷ್ಟವಾಗುತ್ತೆ. ಹಾಗಾದ್ರೆ ಈ ಸಮಯದಲ್ಲಿ ಈ ಬ್ರಹ್ಮಾಂಡದ ಶಕ್ತಿಗಳು ಅಂದ್ರೆ ಗ್ರಹಗಳು ಹೇಗೆ ಒಬ್ಬ ಗುರು ಅಥವಾ ಶಿಕ್ಷಕರಾಗಿ ಕೆಲಸ ಮಾಡ್ತವೆ ಅದನ್ನ ಈಗ ನೋಡೋಣ. ಇಲ್ಲಿ ಮುಖ್ಯವಾಗಿ 2 ಶಕ್ತಿಗಳು ಕೆಲಸ ಮಾಡ್ತವೆ. ಒಂದು ಕಡೆ ಶನಿ ದೇವರು ಅತಿಯಾದ ನಿರೀಕ್ಷೆಗಳನ್ನ ಕಡಿಮೆ ಮಾಡಿ ಸಹನೆ ಮೂಲಕ ವ್ಯಕ್ತಿಯನ್ನ ಇನ್ನಷ್ಟು ಗಟ್ಟಿಗೊಳಿಸೋಕೆ ಬೇಕಾದ ಪಾಠಗಳನ್ನ ಕಲಿಸ್ತಾನೆ. ಇನ್ನೊಂದು ಕಡೆ ಧನುರಾಶಿಯ ಅಧಿಪತಿಯಾದ ಗುರು ದಾರಿ ತೋರಿಸೋ ದೀಪದ ಹಾಗೆ ಕೆಲಸ ಮಾಡಿ ನಿರ್ಧಾರ ತಗೊಳ್ಳೋಕೆ ಬೇಕಾದ ಸ್ಪಷ್ಟತೆಯನ್ನ ತಂದುಕೊಡ್ತಾನೆ. ಅಷ್ಟೇ ಅಲ್ಲ, ರಾಹು ಮತ್ತು ಕೇತುಗಳು ಒಳಗಡೆ ಅಡಗಿರುವ ಭಯಗಳನ್ನ ಹೊರಗೆ ತರ್ತವೆ. ಸೂರ್ಯ ಆತ್ಮಗೌರವವನ್ನ ಪರೀಕ್ಷೆ ಮಾಡ್ತಾನೆ. ಚಂದ್ರ ಮನಸ್ಸಿನ ಸ್ಥಿತಿಯನ್ನ ಪ್ರತಿಬಿಂಬಿಸ್ತಾನೆ. ಇವೆಲ್ಲವೂ ಆತ್ಮವನ್ನ ಶುದ್ಧೀಕರಿಸೋ ಪ್ರಕ್ರಿಯೆಯ ಭಾಗಗಳಷ್ಟೇ. ಈ ಪ್ರಯಾಣದ ಅಂತ್ಯಕ್ಕೆ ಅಲ್ಲ, ಬದಲಿಗೆ ಅದರ ಶಿಖರಕ್ಕೆ ಅಂದ್ರೆ ಕ್ಲೈಮ್ಯಾಕ್ಸ್ಗೆ ನಾವೀಗ ಬರ್ತಾ ಇದೀವಿ. ಇದು ಸಂಪೂರ್ಣ ಪರಿವರ್ತನೆಯ ಒಂದು ಉತ್ತುಂಗದ ಕ್ಷಣ. ಈ ದಿನಾಂಕವನ್ನ ಮನಸ್ಸಲ್ಲಿ ಅಚ್ಚೊತ್ತಿಟ್ಕೊಳ್ಳಿ. ಫೆಬ್ರವರಿ 15, 2026. ಇದು ಕೇವಲ ಕ್ಯಾಲೆಂಡರ್ನಲ್ಲಿ ಬರೋ ಒಂದು ದಿನ ಅಲ್ಲ, ಬದಲಿಗೆ ಇದೊಂದು ಶಕ್ತಿಶಾಲಿ ಘಟ್ಟ. ಈ ದಿನ ಜೀವನದ ಪಯಣದಲ್ಲಿ ಅತ್ಯಂತ ಆಳವಾದ ಒಂದು ಬದಲಾವಣೆ ಆಗಲಿದೆ. ಮಹಾಶಿವರಾತ್ರಿ ಅನ್ನೋದು ಆಧ್ಯಾತ್ಮಿಕವಾಗಿ ನಮ್ಮನ್ನ ನಾವೇ ಶುದ್ಧಿ ಮಾಡ್ಕೊಳ್ಳೋ ಒಂದು ಅದ್ಭುತವಾದ ದಿನ. ಅಂದು ಹಳೆಯ ನಿರಾಸೆಗಳು, ನಂಬಿಕೆಯಲ್ಲಿ ಉಂಟಾಗಿದ್ದ ಬಿರುಕುಗಳು, ಮನಸ್ಸಿನ ದಣಿವು ಇದೆಲ್ಲವೂ ಶಿವನ ಕೃಪೆಯಿಂದ ಭಸ್ಮ ಆಗೋಕೆ ಶುರುವಾಗುತ್ತೆ. ಈ ಬದಲಾವಣೆ ಜೀವನದ 3 ಮುಖ್ಯವಾದ ಕ್ಷೇತ್ರಗಳ ಮೇಲೆ ನೇರವಾದ ಪರಿಣಾಮ ಬೀರಲಿದೆ. ಮೊದಲನೆಯದಾಗಿ ಆತ್ಮವಿಶ್ವಾಸ ಮತ್ತೆ ಬರುತ್ತೆ. ಎರಡನೆಯದಾಗಿ ಆರ್ಥಿಕ ವಿಷಯಗಳಲ್ಲಿ ಇದ್ದ ಗೊಂದಲ ಕಡಿಮೆಯಾಗಿ ಒಂದು ಸ್ಥಿರತೆ ಬರುತ್ತೆ. ಮತ್ತು ಮೂರನೆಯದು ಅರ್ಥವಿಲ್ಲದ ಸಂಬಂಧಗಳು ದೂರವಾಗಿ ನಿಜವಾದ ಮೌಲ್ಯಗಳನ್ನ ಹಂಚ್ಕೊಳ್ಳೋ ಜನ ಜೀವನಕ್ಕೆ ಬರ್ತಾರೆ. ಹಾಗಿದ್ರೆ ಈ ಬ್ರಹ್ಮಾಂಡದ ಶಕ್ತಿಯ ಜೊತೆ ಒಂದಾಗೋಕೆ ಧನುರಾಶಿಯವರು ಏನ್ ಮಾಡಬಹುದು? ಈ ಕೊನೆಯ ಭಾಗದಲ್ಲಿ ಕೆಲವು ಪ್ರಾಯೋಗಿಕ ಆಧ್ಯಾತ್ಮಿಕ ಮಾರ್ಗದರ್ಶನಗಳನ್ನ ನೋಡೋಣ. ಇಲ್ಲಿ 4 ತುಂಬ ಸರಳ ಆದರೆ ಶಕ್ತಿಯುತವಾದ ಅಭ್ಯಾಸಗಳಿವೆ. ಬೆಳಿಗ್ಗೆ ಎದ್ದು ಶಿವನ ನಾಮಸ್ಮರಣೆ ಮಾಡೋದು, ಸೋಮವಾರದಂದು ಶಿವಲಿಂಗಕ್ಕೆ ಅಭಿಷೇಕ, ಪದಗಳಿಗಿಂತ ಭಾವ ಮುಖ್ಯ ಅಂತ ಇಟ್ಕೊಂಡು ಮಂತ್ರಜಪ ಮತ್ತು ಶಕ್ತಿ ಇದ್ದಷ್ಟು ದಾನ ಧರ್ಮ ಮಾಡೋದು.
ಇವೆಲ್ಲವೂ ಆಂತರಿಕ ಶಾಂತಿಯನ್ನ ಪಡೆಯೋಕೆ ಇರುವ ಸಾಧನಗಳು. ಒಂದು ಮಾತು ನೆನ್ಪಿರ್ಲಿ, ಈ ಪರಿವರ್ತನೆಯನ್ನ ಯಶಸ್ವಿಯಾಗಿ ದಾಟೋಕೆ ಶಿಸ್ತು, ಸತ್ಯ ಮತ್ತು ಧೈರ್ಯ ಇವೇ 3 ದೊಡ್ಡ ಶಕ್ತಿಗಳಾಗಿರ್ತವೆ. ಈಗ ಒಂದು ಪ್ರಶ್ನೆ ಬರ್ಬೋದು. ಇಷ್ಟೆಲ್ಲ ಅನುಭವಿಸುವಾಗ ಧನುರಾಶಿಯವರು ಒಂಟಿಯೇ ಒಬ್ಬರೇ ಇದನ್ನೆಲ್ಲ ಎದುರಿಸ್ಬೇಕಾ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಧನುರಾಶಿಯವರು ಒಂಟಿಯಲ್ಲ. ಅವರ ಪ್ರತಿಯೊಂದು ಮೌನ ಪ್ರಶ್ನೆಯನ್ನು ವಿಧಿ ಕೇಳಿಸಿಕೊಂಡಿದೆ. ಅವರ ನೋವಿಗೂ ಒಂದು ಕಾರಣವಿತ್ತು. ಆ ನೋವೇ ಅವರನ್ನ ಈ ಕ್ಷಣಕ್ಕೆ, ಈ ಅರಿವಿಗೆ ತಂದು ನಿಲ್ಲಿಸಿದ್ದು. ಈ ಇಡೀ ಪ್ರಯಾಣ ಉದ್ದೇಶಪೂರ್ವಕವಾಗಿದೆ ಮತ್ತು ಅದಕ್ಕೆ ದೈವಿಕ ಮಾರ್ಗದರ್ಶನ ಇದೆ. ಕೊನೆಯದಾಗಿ ಒಂದು ನಂಬಿಕೆ ಇರ್ಲಿ. ಮಹಾಶಿವರಾತ್ರಿಯ ನಂತರ ಹಿಂತಿರುಗಿ ನೋಡ್ದಾಗ ಈ ಎಲ್ಲಾ ಕಷ್ಟದ ದಿನಗಳನ್ನೇ ನನ್ನ ಆತ್ಮಯಾತ್ರೆಯ ನಿಜವಾದ ಆರಂಭ ಅಂತ ಕರೆಯುವಂತಾಗತ್ತೆ. ಶಿವನ ಕೃಪೆ ಸದಾ ಎಲ್ಲರ ಮೇಲೂ ಇರ್ಲಿ. ಹರ ಹರ ಮಹಾದೇವ. ಧನುರಾಶಿಯವರ ಜೀವನದ ಒಂದು ಅತ್ಯಂತ ಆಳವಾದ ಕ್ಷಣವಲ್ಲಿ ಅವರ ಆತ್ಮವೇ ಈ ಮಾತುಗಳನ್ನ ಕೇಳ್ಬೇಕು ಅಂತ ನಿರ್ಧರಿಸಿದ ಹಾಗೆ ಇದು. ನೋಡಿ, ಇದು ಜಾನ್ವರಿ ಮತ್ತೆ ಫೆಬ್ರವರಿ 2026ರ ನಡುವೆ ಬರುವಂತ ಒಂದು ಸಾಧಾರಣ ಸಮಯ ಅಲ್ಲ. ಇದು ಜೀವನದ ದಿಕ್ಕನ್ನೇ ಬದಲಿಸುವಂತಹ ಒಂದು ದೈವಿಕ ತಿರುವು. ಹಾಗಿದ್ರೆ ಇದೊಂದು ವಿಶ್ಲೇಷಣೆಯಲ್ಲಿ ಈ ಪರಿವರ್ತನೆಯ ಪ್ರಯಾಣದಲ್ಲಿ ಬರುವ 5 ಮುಖ್ಯ ಹಂತಗಳನ್ನ ಒಂದೊಂದಾಗಿ ನೋಡೋಣ. ವಿಧಿಯ ಕರೆಯಿಂದ ಶುರುವಾಗಿ ಆಂತರಿಕ ಶಾಂತಿಯನ್ನ ಕಂಡುಕೊಳ್ಳುವವರೆಗಿನ ದಾರಿ ಹೇಗಿರ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ದೈವಿಕ ತಿರುವಿನ ಮಹತ್ವ ಏನು ಅಂತ ಪೂರ್ತಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಧನುರಾಶಿಯವರು ಮೊದಲು ತಮ್ಮ ಇತ್ತೀಚಿನ ಹೋರಾಟದ ಹಾದಿಯನ್ನ ಒಮ್ಮೆ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಈ ಮಾತುಗಳನ್ನ ಕೇಳ್ತಾ ಇದ್ರೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಕಂಪನ ಆದ ಹಾಗೆ ಅನ್ನಿಸ್ತಾ ಇದ್ಯಾ? ಅದೇ ಸಾಕ್ಷಿ. ವಿಧಿಯೇ ನೇರವಾಗಿ ಸಂವಹನ ಮಾಡ್ತಾ ಇದೆ ಅಂತ ಅರ್ಥ. ಇದು ಜೀವನದ ಒಂದು ನಿರ್ಣಾಯಕ ಘಟ್ಟ ಅಂತಾನೂ ಸೂಚನೆ ಕೊಡ್ತಾ ಇದೆ. ಹೌದು, ಮುಖದಲ್ಲಿ ನಗು ಇರ್ಬೋದು, ಆದ್ರೆ ಒಳಗೊಳಗೆ ಒಂದು ವಿಚಿತ್ರವಾದ ಭಾರ, ಒಂದು ಪ್ರಶ್ನೆ ಕಾಡ್ತಾನೇ ಇತ್ತು. ಯಾಕೆ ಹೀಗೆ? ಯಾಕೆ ನನ್ನ ಪ್ರಯತ್ನಗಳಿಗೆ ಪೂರ್ತಿ ಫಲ ಸಿಗ್ತಾ ಇಲ್ಲ? ಅಲ್ವಾ? ತುಂಬಾ ನಂಬಿಕೆ ಇಟ್ಟಿದ್ದ ದಾರಿಗಳು ಅರ್ಧದಲ್ಲೇ ಕೈಕೊಟ್ಟು. ಸತ್ಯದ ಪರವಾಗಿ ನಿಂತಾಗ ಒಂಟಿಯಾದ ಅನುಭವಗಳು ಮನಸ್ಸಿಗೆ ತುಂಬನೇ ನೋವು ಕೊಟ್ವು. ಆದ್ರೆ ಒಂದು ವಿಷಯ ನೆನ್ಪಿರ್ಲಿ, ಇದೆಲ್ಲವೂ ಯಾವುದೇ ಕಾರಣ ಇಲ್ಲದೆ ನಡೆದಿಲ್ಲ. ಸರಿ, ಈಗ ಆ ನಿರ್ಣಾಯಕ ಸಮಯದ ಬಗ್ಗೆ ಮಾತಾಡೋಣ. ಜಾನ್ವರಿ ಫೆಬ್ರವರಿ 2026. ಈ ಅವಧಿ ಜೀವನದ ದಿಕ್ಕಿನಲ್ಲಿ ಒಂದು ದೊಡ್ಡ, ಮೂಲಭೂತ ಬದಲಾವಣೆಯ ಶುರುವನ್ನ ಸೂಚಿಸುತ್ತೆ. ಜನವರಿ 6, 2026 ಸಂಕಷ್ಟಿ ಚತುರ್ಥಿಯ ದಿನ. ಅಂದು ಜೀವನದಲ್ಲಿ ಒಂದು ಮೌನವಾದ ಆದ್ರೆ ತುಂಬಾನೇ ಮಹತ್ವದ ಬದಲಾವಣೆ ಶುರುವಾಗುತ್ತೆ. ಇದು ಹೊರಗಡೆ ಯಾರಿಗೂ ಕಾಣಿಸೋ ಬದಲಾವಣೆ ಅಲ್ಲ, ಬದಲಿಗೆ ಒಳಗಿರುವ ನಂಬಿಕೆಯನ್ನ ಮತ್ತೆ ಗಟ್ಟಿ ಮಾಡುವಂತಹ ಪ್ರಕ್ರಿಯೆ. ವಿಘ್ನ ನಿವಾರಕ ಗಣಪತಿಯ ಕೃಪೆಯಿಂದ ದಾರಿಗೆ ಅಡ್ಡಲಾಗಿದ್ದ ಎಷ್ಟೋ ಶಕ್ತಿಗಳು ನಿಧಾನವಾಗಿ ಹಿಂದೆ ಸರಿಯೋಕ್ ಶುರು ಮಾಡ್ತವೆ. ಈ ಬದಲಾವಣೆಯ ಹಿಂದೆ ಇರೋ ಶಕ್ತಿಯೇ ತುಂಬಾನೇ ವಿಶೇಷ. ಈ ಪೂರ್ತಿ ಸಮಯವನ್ನ ನಿಯಂತ್ರಿಸೋದು ಶಿವತತ್ವ. ನೋಡಿ, ಶಿವ ತಕ್ಷಣಕ್ಕೆ ಬಂದು ಎಲ್ಲವನ್ನೂ ಸರಿ ಮಾಡಲ್ಲ. ಮೊದಲು ಒಳಗೆ ಇರೋ ಅಸತ್ಯವನ್ನ, ದುರ್ಬಲಗೊಳಿಸೋ ಯೋಚನೆಗಳನ್ನ ತೆಗೆದುಹಾಕ್ತಾನೆ. ಇದರಿಂದ ಮುಂದಿನ ದಾರಿ ತಾನಾಗಿಯೇ ಸ್ಪಷ್ಟವಾಗುತ್ತೆ. ಹಾಗಾದ್ರೆ ಈ ಸಮಯದಲ್ಲಿ ಈ ಬ್ರಹ್ಮಾಂಡದ ಶಕ್ತಿಗಳು ಅಂದ್ರೆ ಗ್ರಹಗಳು ಹೇಗೆ ಒಬ್ಬ ಗುರು ಅಥವಾ ಶಿಕ್ಷಕರಾಗಿ ಕೆಲಸ ಮಾಡ್ತವೆ ಅದನ್ನ ಈಗ ನೋಡೋಣ. ಇಲ್ಲಿ ಮುಖ್ಯವಾಗಿ 2 ಶಕ್ತಿಗಳು ಕೆಲಸ ಮಾಡ್ತವೆ. ಒಂದು ಕಡೆ ಶನಿ ದೇವರು ಅತಿಯಾದ ನಿರೀಕ್ಷೆಗಳನ್ನ ಕಡಿಮೆ ಮಾಡಿ